ನೋಡಿ, ಇದೇ ಅರಸೀಕೆರೆಯ ಹಿಂದೂ ರುದ್ರಭೂಮಿ. ಹಿಂದೂಗಳು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಅವರನ್ನ ದಫನ್ ಮಾಡೋದು, ಅಂತಿಮ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಜಾಗ ಇದು. ಅರಸೀಕೆರೆ ನಗರಸಭೆ ವ್ಯಾಪ್ತಿಗೆ ಬರುತ್ತೆ. ನೋಡಿ, ಪೂರ್ಣ ಪ್ರಮಾಣದಲ್ಲಿ ಇದು ಯಾವ ಉದ್ದೇಶಕ್ಕೆ ಕಟ್ಟಿದಾರ ಗೊತ್ತಿಲ್ಲ. ಇಲ್ಲಿ ಕೆಲವು ವಾಶ್ರೂಮ್, ಬಾತ್ರೂಮ್ ಅಂತಾರೆ. ಏನು ಯಾವ ಉದ್ದೇಶಕ್ಕೆ ಇಲ್ಲಿ ಉಣೋದಕ್ಕೆ ಜಾಗ ಇಲ್ಲ. ಇನ್ನು ಸ್ನಾನ ಯಾರು ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ. ಇದನ್ನು ಯಾವ ಉದ್ದೇಶಕ್ಕೆ ಕಟ್ಟಿದ್ದಾರೆ ಅಂತ. ನೋಡಿ, ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅರಸೀಕೆರೆ ರುದ್ರಭೂಮಿ. ಇಲ್ಲಿಗೆ ಬಾಡಿ ತೊಗೊಂಬಂದಂಥವ್ರು, ಹೆಣ ತೊಗೊಂಬಂದಂಥವ್ರು ಯಾವ ಜಾಗದಲ್ಲಿ ಉಣ್ಬೇಕು ಅನ್ನೋದೇ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೋಡಿ, ಮೊನ್ನೆ ಏನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅರಸೀಕೆರೆಯ ರುದ್ರಭೂಮಿದು. ಇದಕ್ಕೆ ತಕ್ಷಣ ಸ್ಪಂದಿಸಿ ಅರಸೀಕೆರೆ ನಗರಸಭೆ ಹಾಗೂ ನಗರಸಭೆ ಸಿಬ್ಬಂದಿ ಹಾಗೂ ನಗರಸಭೆಯ ಅಧ್ಯಕ್ಷರು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದಾರೆ. ಇದನ್ನು ಸ್ವಚ್ಛಗೊಳಿಸ್ತಕ್ಕಂತಹ ಒಂದು ಕಾರ್ಯ ನಡೀತಾ ಇದೆ. ನೋಡಿ, ಇದೆಲ್ಲ ಪೂರ್ತಿ ಮೆಣೆ ಬೆಳ್ಕೊಂಡಂಗಾಗಿತ್ತು. ಬಂದವ್ರಿಗೆ ಎಲ್ಲಿ ಹೆಣನ ಅಥವಾ ಅದರ ಮೃತದೇಹನ ಮಣ್ಣು ಮಾಡಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ಲಿದ್ದರು. ಒಂದು ಹಂತಕ್ಕೆ ತರ್ತಾ ಇದ್ದಾರೆ. ನೋಡಿ, ಇನ್ನೂ ಭಾಳ ಕೆಲಸ ಇದೆ. ಅದರ ಸತ್ಯದ ಪರಿಸ್ಥಿತಿಗೆ ಒಂದು ಹಂತಕ್ಕೆ ತಂದಿದ್ದಾರೆ. ಇನ್ನೂ ಎಲ್ಲ ಪೂರ್ಣ ಸ್ವಚ್ಛಗೊಳಿಸಿ ಇದನ್ನು ಒಂದು ಪಾರ್ಕ್ ಮಾದರಿಯಲ್ಲಿ, ಯಾಕೆಂದರೆ ಏನು ಅಂತಿಮ ಸಂಸ್ಕಾರಕ್ಕೆ ಬರ್ತಾರೆ, ಒಂದು 2 ನಿಮಿಷ ಕೂತ್ಕೊಂಡು ಹೋಗೋ ರೀತಿ ಇದನ್ನು ಸಿದ್ಧ ಮಾಡಬೇಕು ಅಂತೇಳಿ ಕಾರ್ಯತಂತ್ರ ನಡೀತಾ ಇದೆ. ಹಾಗೆಯೇ ಸಾರ್ವಜನಿಕರಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ದಯವಿಟ್ಟು ಇಲ್ಲಿಗೆ ಬಂದಾಗ ಸ್ವಚ್ಛತೆಯನ್ನು ಕಾಪಾಡಿ. ಬೇಕಾಬಿಟ್ಟು ತಂದಂಥ ಬೆಡ್ಶೀಟ್ ಆಗಲಿ ಅಥವಾ ಸೀರೆ, ಅವರದ ಬಟ್ಟೆಗಳನ್ನೆಲ್ಲ ಬೇಕಾಗ್ಬಿಟ್ಟು ಬಿಸಾಕಬೇಡಿ. ಇಲ್ಲಿ ಒಬ್ಬ ವ್ಯಕ್ತಿನೂ ಸಹ ಏನಂದರೆ ನೋಡ್ಕೊಳಕ್ಕೋಸ್ಕರ ಒಬ್ಬ ವ್ಯಕ್ತಿನೂ ಸಹ ನೇಮಿಸ್ತೀವಿ ಅಂತ ಒಂದು ಮಾತುಕತೆ ಆಗಿದೆ. ಈ ಲೈಟ್ಗಳೆಲ್ಲ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಪ್ರಾರಂಭ ಮಾಡ್ತವೆ. ಈ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಅರಸೀಕೆರೆ ನಗರ ಸಿಬ್ಬಂದಿಯವರಿಗೆ ಹಾಗೂ ನಗರಸಭೆಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲ ಆತ್ಮೀಯರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ಬೇಕಾಬಿಟ್ಟು ತೊಗೊಂಬಂದು ಇಲ್ಲಿ ಹಳೆಯ ವಸ್ತುಗಳು, ಕೆಟ್ಟೋದಂಥವು ಮತ್ತು ಎಲ್ಲ ಎಸಿತಾಯಿದ್ರು. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ, ಇಲ್ಲಿ ಯಾರು ತೊಗೊಂಬಂದು ತಮ್ಮ ಹಳೆಯ ಕಸಗಡ್ಡಿಗಳನ್ನ ಎಸಿಬೇಡಿ. ಈ ಕಾರ್ಯನ ಅವರು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಬರೀ ನಗರಸಭೆಯವ್ರನ್ನ ನಾವು ದೂರಿದ್ರಾಗಲ್ಲ, ಜೊತೆಗೆ ಸಾರ್ವಜನಿಕರು ಸಹ ಇದ್ರ ಬಗ್ಗೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಎಲ್ಲ ಸ್ವಚ್ಛ ಮಾಡ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ. ದಯವಿಟ್ಟು ಸಾರ್ವಜನಿಕರು ಸಹ ಇದಕ್ಕೆ ಸಹಕರಿಸಬೇಕು. ಮತ್ತೊಮ್ಮೆ ನಗರಸಭೆಯವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ನೋಡಿ, ನಗರಸಭೆ ಸಿಬ್ಬಂದಿಯವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವು ಸಹ ಏನು ಸಾರ್ವಜನಿಕರು ಸಹ ಇದ್ರ ಬಗ್ಗೆ ಒಂದು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ.